ನೀವೊಂದು ಪ್ಲಾನ್ ಮಾಡ್ತಿದ್ರಿ ಸರ್ ಬಿಗ್ ಬಾಸ್ ಅಲ್ಲಿ. ಹೆಂಗಂದ್ರೆ ನೀವು ವರ್ತೂರ್ ಅವರು ಯಾರನ್ನಾದ್ರೂ ಒಬ್ರನ್ನ ಚೂಸ್ ಮಾಡ್ತಿದ್ರಿ. ಅಂದ್ರೆ ಈಗ 20 ರನ್ ತಗೊಂಡಾಗ ಯಾರೋ ಒಬ್ರು ತಲುಪಿಸ್ಬೇಕಲ್ಲ, ಪೋಸ್ಟ್ ಮ್ಯಾನ್ ಒಬ್ರನ್ನ ರೆಡಿ ಮಾಡ್ಕೊಂತಿದ್ರಿ. ಪ್ರತಿ ವಾರ ಒಂದು ಪೋಸ್ಟ್ ಮ್ಯಾನ್ ಈ ಕಡೆ 2 ಟೀಮಿಂದ ಆ ಕಡೆ ತಗೊಂಡೋಗಿ ರೆಡಿ ಮಾಡೋದು. ಈ ಪ್ಲಾನ್ ಹೆಂಗ್ ಬಂತು ಸರ್ ಇದು ಪೋಸ್ಟ್ ಮ್ಯಾನ್ ರೆಡಿ ಮಾಡೋದು? ಸರ್ ನಾವು ರೆಡಿ ಮಾಡ್ತೈತಿಲ್ಲ, ನಮ್ಗೆ ಕೆಲಸ ಬೇಕು ಅಂತ ಅವರೇ ಬಂದು ಕೂತ್ಕೊಳ್ಳೋರು. ನಾನೇನು ಮಾಡಿಲ್ಲ ಸರ್, ಅವರೇ ಬಂದು ಕೂತ್ಕೊಳ್ಳೋರು. 1 ವಾರ ನಮ್ರತಾ, 1 ವಾರ ಕಾರ್ತಿಕ್, 1 ವಾರ ಸಂಗೀತ. ನೀವು ಎಲ್ಲಾರು, ನಾನು ಬಿಗ್ ಬಾಸ್ ಎಲ್ಲಾರನ್ನೂ ಸೇರ್ಸಿ ಆಟ ಆಡಿಸ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅದ್ರಲ್ಲೂ ಹೇಳ್ತೀನಿ, ಪಾಪ ವರ್ತೂರ್ ಅವ್ರನ್ನ ನೋಡಿದ ಪ್ರಕಾರ ಅವ್ರಿಗೂ ಕೊಂಡ ಅಣ್ಣ ಇದು ಹಂಗಲ್ಲಣ್ಣ ಅಂತ ನೀವೇ ಎಲ್ಲೋ ಒಂದತ್ರ ನೀಟಾಗಿ ಸೋಪ್ ಹಾಕಿ ಪ್ಲಾನ್ ಮಾಡ್ದಂಗಿತ್ತಲ್ಲ ಸರ್ ಇದು. ಅವ್ರು ಏನೇ ಹೇಳಿ ನೀವು ಹೂ ಅನ್ನೋ ಇಲ್ಲಿ ಹೂ ಅನ್ನೋಣ, ಹೂ ಅನ್ನಿಸ್ಕೊಂಡು ಕತೆ ಹೇಳ್ದಂಗಿತ್ತಲ್ಲ ಅದು. ಇಲ್ಲ ಸರ್, ಅದು ಮಜಾ. ಒಂದು ಏನು ಅಂದರೆ ಸರ್, ಜನ ಕ್ಯೂರಿಯಾಸಿಟಿನ ಚೆನ್ನಾಗಿ ನಂಬ್ತಾರೆ ಸರ್. ಹೌದು, ಇನ್ನೊಬ್ರ ಬಗ್ಗೆ ಮಾತಾಡೋದನ್ನ ಚೆನ್ನಾಗಿ ಕೇಳ್ತಾರೆ ಸರ್. ಹೌದು. ಈ ಬೀದಿಲಿ ಯಾರಾದ್ರೂ 4 ಜನ ನಿಂತ್ಕೊಂಡು ಜಗಳ ಮಾಡ್ತಿದ್ರೆ ಏನು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಿರ್ತಾರೆ. ಯಾರಿಗೆ ಹೊಡೆದಾಟ ಎಷ್ಟೊತ್ತು ನೋಡ್ತೀರಾ ಸರ್? ಹೊಡೆದಾಟ ಮುಗಿಯೋವರೆಗೂ ನೋಡ್ತಿರ್ತಾರೆ ಸರ್. ಬೋರ್ ಆಗುತ್ತಾ ನಿಮಗೆ? ಹೌದು, ಒಂದ್ಸರಿ ನೋಡ್ತೀರಿ, 2 ಸರಿ ನೋಡಿದ್ರಿ, ದಿನ ಹೊಡೆದಾಡಿದ್ರೆ ಬೋರ್ ಆಗುತ್ತಲ್ವ? ದಿನ ಗಾಸಿಪ್ಪು. ನಮ್ದು ಬೀನ್ ಬೇಗ ಯಾವತ್ತಾರು ಬೋರ್ ಆಯ್ತಾ? ಇಲ್ಲ. ಯಾಕಾಗ್ದಿಲ್ಲ, ದಿನ ಹೊಸ ವಿಚಾರ. ಈಗ ನಾನೇನಾದ್ರೂ ಅವ್ರಗಳ ಬಗ್ಗೆ ಮಾತಾಡ್ಲಿಲ್ಲ ಅಂದಿದ್ರೆ ಬೀನ್ ಬ್ಯಾಗ್ ಕ್ಲಿಕ್ ಆಗದಾ? ಕ್ಲಿಕ್ ಆಗ್ತಿರ್ಲಿಲ್ಲ ಸರ್. ನಾನು ಶುಗರ್ ಕೊಟ್ಟು ಮಾತಾಡಿ ಬೀನ್ ಬ್ಯಾಗ್ ಮೇಲೆ ಮಾತಾಡಿದ್ರೆ ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಹೌದು ಹೌದು ಹೌದು. ಯಾರೇ ಬಂದ್ರು ನಾನು ಇದ್ಕಿದಂಗೆ ಪ್ರತಾಪ್ ಪೂಜೆ ಮಾಡಕ್ ತಿರ್ಕೊಂಬಿಟ್ರು ಲಾಸ್ಟ್ ವೀಕಲ್ಲಿ. ನಾನು ಹೇಳೋದು ಹೋದ ಕ್ಷಣದಲ್ಲಿ, ಹೋದ ವಾರಗಳಲ್ಲಿ ಮನುಷ್ಯ ಎದ್ದೇಳ್ತಾನೆ ಇರಲಿಲ್ಲ. ಈಗ ಪೂಜೆ ಪುನಸ್ಕಾರಗಳು ಗೆಲ್ಲೋದಕ್ಕೋಸ್ಕರ ಹವನ ಹೋಮಗಳು ಮಾಡ್ತಾವ್ರೆ, ಮಾಡಲಿ. ಅವನಲ್ಲಿ ಪೂಜೆ ಮಾಡ್ತಾರನು, ಅವನ ಹಿಂದ್ಗಡೆ ನಾನು ಟ್ಯಾಂಟ್ ವಾಯ್ಸ್ ಓವರ್ ಅವನು ಪೂಜೆ ಮಾಡ್ತಾ ಇದ್ದೀನಿ ನಾನು. ಪೂಜೆ ಮಾಡ್ಬೇಕಲ್ಲಣ್ಣ, ಕಾಮಿಡಿ ಸಂತೋಷಣ್ಣ, ಪೂಜೆ ಮಾಡಲಿಲ್ಲ ಅಂದ್ರೆ ಹಾಕಲ್ವಲ್ಲಣ್ಣ ಅಂತ ನಾನು.